ವರ್ಷನೂ ಆಗಿಲ್ಲ. ಯಾಕ್ರಿ ನನ್ನ ಬಿಟ್ಟು ದೂರ ಹೋದ್ರಿ? ಎಲ್ಲಿದ್ದೀರಾ, ಏನು ಎತ್ತ ಅಂತ ಒಂದೂ ಗೊತ್ತಿಲ್ಲ. ನಾನು ಹೆಂಗೆ ಒಬ್ಳೆ ಜೀವನ ಸಾಗಿಸ್ಬೇಕು? ಅಲ್ರಿ, ಅಂತ ತಪ್ಪು ಏನು ಮಾಡಿದ್ದೆ ನಾನು? ಬಾಯಿ ಬಿಟ್ಟರೆ ಹೇಳ್ಬೇಕಿತ್ತ ನನಗೆ ನಿನ್ನ ಇಷ್ಟ ಇಲ್ಲ, ನಿನ್ನ ಜೊತೆ ಬಾಳಕ್ಕಾಗಲ್ಲ ಅಂತಂದು. ಮತ್ತೆ ಯಾಕೆ ನನ್ನ ಮದುವೆ ಆದ್ರಿ? ನಾನು ಯಾಕೆ ಇಂಥ ಕಷ್ಟಕ್ಕೆ ದುಡಿದ್ರಿ? ಯಾಕಿಂತ ಅವಸ್ಥೆ ನನ್ನ ತಂದಿಟ್ರಿ? ನಾನು ಏನು ತಪ್ಪು ಮಾಡಿದ್ದೀನಿ? ನಿಮ್ಮನ್ನ ಇಷ್ಟಪಟ್ಟದ್ದೇ ತಪ್ಪಾತ? ನಮ್ಮ ಮನೇಲಿ ಒಪ್ಸಿ ಮದುವೆ ಆಗಿದ್ದೇ ತಪ್ಪಾತ? ಏನು ತಪ್ಪಾಗಿರೋದಾದ್ರೂ ಏನು? ಯಾಕೆ ಹಿಂಗೆ ಮಾಡಿಬಿಟ್ರಿ ನನಗೆ? ಇಂಥ ಮೋಸ ನಾನು ಹಿಂಗೆ ಸಹಿಸ್ಕೊಂಡಿರ್ಲಿ? ಜೀವನ ಪರ್ಯಂತ ಹಿಂಗೆ ಒಂಟಿಯಾಗಿರ್ಲ ನಿಮ್ಗೆ ಕಾತ್ಕಂತ? ಹೇಳ್ರಿ. ಇವತ್ತೆಷ್ಟೋ ಹೆಣ್ಮಕ್ಳು ಎಷ್ಟೋ ಆಸೆಗಳನ್ನ ಕನಸುಗಳನ್ನ ಕಟ್ಕೊಂಡು ದೇವ್ರಿಗೆ ಹರಿಕೆ ಮಾಡ್ಕೊಂತಾರೆ. ಒಳ್ಳೆ ಮದುವೆ ಆಗದೆ ಇರೋದ್ರು ಒಳ್ಳೆ ಗಂಡ ಸಿಗ್ಲಿ, ಒಳ್ಳೆ ಮನೆ ಸಿಗ್ಲಿ, ನನ್ನ ಜೀವನ ಚೆನ್ನಾಗಿರ್ಲಿ ಅಂತಂದು ಬೇಡಿಕೆನಕ್ಕೆ ಗುಡಿಗೆ ಹೋಗ್ತಾರೆ. ಇನ್ನು ಕೆಲವರು ಗಂಡ ಇರೋರು ಗಂಡನ ಪೂಜೆ ಮಾಡಿ ಅವನ ಆಶೀರ್ವಾದ ಪಡ್ಕೊಂಡು ನನ್ನ ಮಂಗಳಸೂತ್ರ, ನಂದು ಅರಿಶಿನ ಕುಂಕುಮ ಗಟ್ಟಿಯಾಗಿರ್ಲಿ, ನನ್ನ ಗಂಡನ ಆಯಸ್ಸು ಗಟ್ಟಿಯಾಗಿರ್ಲಿ, ಈ ಸೌಭಾಗ್ಯ ನನಗೆ ನನ್ನ ಸಾಯೋವರೆಗೂ ಕೊನೆಯವರೆಗೂ ಇರಲಿ ಅಂತಂದು ಬೇಡ್ಕೊಂಡು ಆಶೀರ್ವಾದ ತಗೊಂತಾರೆ. ನಾನು ಯಾರ ಹತ್ರ ತಗೊಳ್ಳಿ? ಎಂಥ ಪರಿಸ್ಥಿತಿ ತಂದ್ಬಿಟ್ರಲ್ಲ ನನಗೆ. ನಾನು ಯಾರ ಹತ್ರ ಕೇಳಲಿ? ಯಾರಿಗೆ ಹೇಳಲಿ ನನ್ನ ನೋವನ್ನ? ನನಗೂ ಆಸೆ ಆಕಾಂಕ್ಷೆಗಳು ಏನು ಇರಲ್ವಾ? ಯಾಕೆ ಇಂಥ ಮೋಸ ಮಾಡಿಬಿಟ್ರಿ? ನಾನು ಎಷ್ಟೋ ಆಸೆ ಇಟ್ಕೊಂಡು ದೇವ್ರ ಪೂಜೆ ಮಾಡಿ ಒಳ್ಳೆ ಗಂಡ ಸಿಗ್ಲಿ ಅಂತ ನಾನು ನಿಮ್ಮನ್ನು ಪಡ್ಕೊಂಡಿದ್ದು. ಆದರೆ ನೀಗ ದೇವರು ನನಗೆ ಇಂಥ ಗಂಡನ ಕೊಟ್ಟು ಇಂಥ ಮೋಸ ಮಾಡಿಬಿಟ್ಟ. ನಿಮಗೆಲ್ಲ ಬೈಬೇಕಾಗಿರೋದು ಆ ದೇವರಿಗೆ. ಯಾಕೆಂದ್ರೆ ನನ್ನ ಜೀವನ ಇಂಥ ಪರಿಸ್ಥಿತಿ ತಂದಿಟ್ಟದ ಅವನಿಗೆ ನಾನು ಬೈಯೋದು. ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ತಂದ್ಬಿಡಪ್ಪ ಅನ್ನಂತದೆ. ಯಾಕಪ್ಪ ಇಂಥ ಮೋಸ ಮಾಡಿಬಿಟ್ಟೆ ಅಪ್ಪ ದೇವ್ರೇ? ಹೇಮಾ, ಏನತ್ತವ ಮಗಳೇ? ಯಾಕ ಒಳಕತ್ತೀಯ? ಏನತ್ತವ? ಅತ್ತೆರ, ಏನಂತ ಹೇಳಿ ನಾನು? ಇವತ್ತು ಭೀಮನ ಅಮಾವಾಸ್ಯೆ, ಗಂಡನ ಪೂಜೆ ಮಾಡಿ ಆಯಸ್ ಗಟ್ಟಿ ಮಾಡ್ಕೋಬೇಕು ಅಂತ ಹೇಳ್ತಾರೆ, ಮಾಂಗಲ್ಯ ಗಟ್ಟಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಆದ್ರೆ ನನಗೆ ನನ್ನ ಗಂಡ ನನ್ನ ಜೊತೆಗೆ ಇಲ್ವಲ್ಲ ಅತ್ತೆರೆ. ಏನ್ ಮಾಡ್ಲಿ ನಾನು? ಯಾರಿಗೆ ಪೂಜೆ ಮಾಡ್ಲಿ ನಾನು? ಅಯ್ಯೋ ನನ್ನ ಸಸಿ, ಏನಂತ ಯಾ ಬಾಯಿಂದ ಹೇಳವ ನಿನಗೆ? ನೀನ್ ಚೆನ್ನಾಗಿರು, ನೀನ್ ಮಂಗಳಸೂತ್ರ ಗಟ್ಟಿಯಾಗಿರ್ಲಿ, ನಿನ್ ಜೀವನ ಪರ್ಯಂತ ನಿನ್ ಗಂಡ ನೀನು ಖುಷಿಯಾಗಿರ್ರಿ ಅಂತ ನಾನು ಯಾ ಬಾಯಿಂದ ಅರಸ್ಲವ? ಎಂತ ಪರಿಸ್ಥಿತಿ ತಂದಿಟ್ಬಿಟ್ಟ ನೋಡಿ ಅವನು. ಹೋಗ್ಲಿ ಬಿಡ ಎತ್ಲೆಗೆ. ಬೇವರ್ಸಿ ನನ್ನ ಮಗನ ನೆನ್ಸ್ಕೊಂಡು ಯಾಕೆ ಕೊರಗ್ತೀಯ ನೀನು? ಹೋಗ್ಲಿ ಬಿಡು. ನಿನಗೆ ಅಂತ ಒಂದು ಒಳ್ಳೆ ಜೀವನ ದೇವ್ರು ಕೊಟ್ಟೆ ಕೊಡ್ತಾನೆ. ನೀನು ಚೆನ್ನಾಗಿರ್ತೀಯ, ನೀನು ಎಲ್ಲ ಮಾಡ್ತೀಯ. ಯಾಕೆ ಅಳ್ತಿ? ಸುಮ್ನಿರವ, ನಾವಿಲ್ಲೇನು ಪೂಜೆ ಮಾಡಿದ್ರೆ ಅಷ್ಟೇ ಏನು? ನೋಡು, ಇಂಥ ಗಂಡ ಕೊಟ್ರೆ ದೇವ್ರು ಎಷ್ಟು ಪೂಜೆ ಪುನಸ್ಕಾರ ಮಾಡಿದ್ರು ಇಂಥ ಜೀವನ ಕೊಟ್ರೆ ಯಾರಿಗೆ ಬೇಕವ? ಇಂಥ ಜೀವನ ಬೇಡವ ನನ್ನ ಸಸಿ. ಮನಸ್ಸು ನೋಯಿಸ್ಕೆ ಬೇಡ, ಅಳ್ಬೇಡ, ಖುಷಿಯಾಗಿರೋದ್ ಕಲಿ. ನಾವೇ ನಿನಗೆ ತಂದೆ ತಾಯಿ ಇದ್ದಂಗದವಿ, ನೀನ್ ಯಾಕೆ ಚಿಂತೆ ಮಾಡ್ತೀಯ? ಹಂಗಲ್ರಿ ಅತ್ತರ, ಎಷ್ಟೇ ಆಗ್ಲಿ ಗಂಡನೇಲೇನ್ರಿ. ಒಂದ್ ಹೆಣ್ಣಿಗೆ ಒಂದ್ ಗಂಡಿನ ಆಸರೆ ಇಲ್ಲ ಅಂತಂದ್ರೆ ಜೀವನ ಹೆಂಗ್ರಿ ಮಾಡ್ಬೇಕು? ಈ ಪ್ರಶ್ನೆಗೆ ನಾನು ಉತ್ತರ ಏನಂತ ಹೇಳವ ನನ್ನ ಸಸಿ? ನನ್ನ ಬಾಯ ಕಟ್ಟಿಬಿಟ್ಟೆಲ್ಲೇ. ನೋಡು ವಿಜಯ, ಎಲ್ಲಯ್ಯ ನಿನ್ನೆನೆಯ ಫೋನ್ ಹಚ್ಚಿ ಅವ್ರಿಗೆ ಹೇಳಿದೀನಿ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ, ನೀವು ಬರ್ರಿ ಅಂತಂದು ಹೇಳಿದ್ರು ಅವರು. ಮತ್ತೆ ಎಲ್ಲ ಸಜ್ಜು ಮಾಡಿ ಇಟ್ಟಾರ ಅವರು. ಹೋಗಿ ಇಸ್ಕೊಂಡು ಮನೆಗೆ ಒಯ್ಯೋದು ಆಟೆಯ. ಮತ್ತು ಅವರಿಗೆ ಇಂತಿಷ್ಟು ದುಡ್ಡು ಅಂತಂದು ಮಾತಾಡಿದ್ದೀನಿ, ಕೊಡ್ಬೇಕು ಅವರಿಗೆ. ಮತ್ತಿಲ್ಲ ಅಂತಂದರೆ ನಮಗೆ ಹೊಳ್ಳಿ ತೊಂದರೆ ಆಗಂಗೆ ಮಾಡಿಬಿಡ್ತಾರ ಅವರು. ಸುಮ್ಮನೆ ಯಾಕೆ ಬೇಕು ಹೇಳವ? ನಾವೇನೋ ಅದೇನೋ ಒಳ್ಳೇದು ಮಾಡೋಕ್ಕೋಗಿ ಮತ್ತೆ ನಮ್ಮ ಮೇಲೆ ಹೇಳ್ಕೊಂಡು ನಮ್ಮದು ಇದನ್ನ ಯಾಕವ ಹಾಳು ಮಾಡ್ಕೋಬೇಕು? ಅಯ್ಯಯ್ಯೋ, ಆತಾಗ ಅದೇ ಕತೆಗೆ ಅಲ್ಲಿಂದ ಇಲ್ಲಿಗೆ ಬಂದಿದ್ದೇವೆ ಅಂತ ಅಂದಾಗ ದುಡ್ಡು ಖರ್ಚಾಗೇ ಆಕತಿ. ಏನು ಮಾಡೋಕ್ಕಾಕತಿ? ಮತ್ತೆ ನಾವ್ರೇನು ಪುಕ್ಸಟೆ ಮಾಡ್ಕೊಡೋಕ್ಕಾಕತಿ ಏನು? ಆತಾಗ ಕೊಡೋಣಂತೆ. ಸರಿ ನಡಿ, ಅದೇ ಮನೆ ನಡಿ ಹೋಗೋಣ. ಇಸ್ಕೊಂಡು ಗಾಢ ಹೋಗೋ ನಡಿ. ಇವತ್ತು ಅಮಾವಾಸ್ಯೆ ಐತಿ. ಇವತ್ತು ಏನಾರ ಸ್ವೀಟ್ ಗೀಟು ಮಾಡಿ ಅದ್ರಾಗ ಹಾಕ್ಕೊಟ್ರೆ ಒಳ್ಳೇದು ನಡಿ. ಎತ್ಲ ಗಡಗಡ ಮೈಗತ್ತದು. ನಿನ್ನ ಮಗ ಹೆಂಗೆ ನಿನ್ನ ಮಾತು ಕೇಳ್ಕೊಂಡು ನಿಂದಿನ ಸುತ್ತರಿತಾನೆ ಅಂತಂದು ಆಮೇಲೆ ನೋಡಿ ನೀನು. ಹೂನೇ ಜೈ, ನನಗೆ ಅಷ್ಟಾದ್ರೆ ಸಾಕು ನೋಡವ. ಅತ್ಲಾಗೆ ನನ್ನ ಮಗ ನನ್ನ ಮಾತು ಕೇಳಬೇಕು. ಆ ಬಿಡಾಡಿ ಮಾತು ಕೇಳಿಲ್ದಂಗೆ ನನ್ನ ಹಿಂದಿಂದನೇ ಸುತ್ತರಿಬೇಕು ನೋಡು. ಆಕೆ ಕಂಡ್ರಾಗಬಾರ್ದು, ಹಂಗೆ ಮಾಡ್ಬೇಕು ನೋಡಿ ನೀನು. ಅಯ್ಯೋ, ಅದ್ರಾಗೆಲ್ಲ ಭಾರಿ ಇದದಾರ ತಗ ಇವರು. ಅಯ್ಯೋ, ಎಲ್ಲಿಂದ ಎಲ್ಲ ಬರ್ತಾರೆ ಗೊತ್ತೇನು? ಮಹಾರಾಷ್ಟ್ರ, ರಾಜಸ್ಥಾನ, ಎಂತೆಂಥವೋ ದೊಡ್ಡ ದೊಡ್ಡ ದೇಶಗಳಿಂದ ಬರ್ತಾರಂತ ಇಲ್ಲಿಗೆ ತಗೊಂಡೋಗಕ್ಕೆ.
ನಡಿ ನಡಿ ಹೋಗನ್ ಗಾಡೆಯ. ರಶ್ ಬೇರೆ ಇರ್ತತಿ ಇವತ್ತು, ಅಮಾವಾಸ್ಯೆಲ್ಲ. ಆತ್ ನಡಿ ಬಂಗಾರ ಗಡಗಡೆಯ. ಇನ್ನೊಂದು ಮಾತವ ಮತ್ತೆ, ಮತ್ತೆ ಕೊನೆಗೆ ಏನಾರ ಹೆಚ್ಚು ಕಡಿಮೆ ಆದಮೇಲೆ ನನ್ನ ಹೆಸರು ನೀನು ತಗೊಳಂಗಿಲ್ಲ ನೋಡವ. ನಾನೇನ ನಿನಗೆ ಅನುಕೂಲ ಆಗಲಿ ಅಂತಂದು ಸಹಾಯ ಮಾಡಕ್ಕೆ ಬಂದ ನಾಟಯ. ಇದ್ರಾಗ ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ ನೋಡವ. ಆತ್ ನಡಿಯವ, ನಿನ್ನೇನು ಎಳೆಯೋದಿಲ್ಲ ಇದ್ರಾಗೆ. ಏನಾದರೂ ನಾನೇ ಜವಾಬ್ದಾರಿ, ನಡಿ. ರೀ ರೀ ಬರ್ರಿ ಇಲ್ಲಿ. ಅಯ್ಯೋ ನಿನ್ನ ಎಷ್ಟು ಕಾಟ ಕೊಡ್ತೀಯ ಪವಿತ್ರ ನೀನು. ನಾನು ಬಾತ್ರೂಮ್ನಾಗ ಅದನಿ. ನಾನೇನು ನನ್ನ ಕೆಲ್ಸಗಳು ಮುಗಿಸ್ಕೋಬೇಕೋ ಏನು ಹಂಗೆ ಬರ್ಲ? ಛೀ, ಏನಂತ ಮಾತಾಡ್ತೀರಾ? ಬರ್ರಿ ಇಲ್ಲಿ ಮುಗ್ದಿದ್ರೆ. ಥೋ ತ ತ ತ ತ. ಏನು ಕಾಟ ಕೊಡ್ತೀಯ ನೀನು? ಏನು ಅಂತದ ಅರ್ಜೆಂಟ್? ಹೇಳಿ ಏನದು? ಸ್ನಾನ ಮಾಡಿದ್ರ ನೀವು? ಏಕೆ ಮೇಡಮ್ ಅವ್ರು ಏನಾರ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ ಇವತ್ತು? ಥೋ ಹೋಗ್ರಿ, ಅದಕ್ಕಲ್ಲ. ಮತ್ತಿನ್ನೇನು? ನೀವು ಹೋಗ್ರಿ, ಬೇಗ ಸ್ನಾನ ಮಾಡ್ಕೊಂಬರ್ ಹೋಗ್ರಿ. ಪವಿತ್ರ, ನಾನೊಂದು ಮಾತು ಕೇಳಲ್ಲ ನಿನ್ನ. ಬಾತ್ರೂಮಿಗೆ ಹೋದನ್ನ ಬಾ ಅಂತ ಕರೆದಾಳು ನೀನೇಯ, ಇಲ್ಲಿ ಇತ್ಕೊಂಡು ಮಾತಾಡ್ತಾ ಇರೋಳು ನೀನೇಯ. ಈಗ ಮತ್ತೆ ನೀನು ಹೋಗು ಸ್ನಾನ ಮಾಡ್ಕೊಂಬಾ ಅಂತಂದು ಎಷ್ಟೊತ್ತು ಮಾಡ್ತೀಯ ಅಂತಂದು ಕೇಳ್ತೀಯ. ಏನು ಹೇಳ್ಬೇಕು ನಾನು ಇದಕ್ಕೆ? ಅಯ್ಯೋ, ನನಗೆ ಇವತ್ತು ಒಂಥರ ಏನೋ ಖುಷಿ ಕಣ್ರಿ. ಆ ಖುಷಿ ಒಳಗಡೆ ನಾನು ಏನ್ ಮಾಡ್ತಿದ್ದೀನಿ ಏನು ಅಂತ ನಾನು ಎಲ್ಲ ಮರ್ತೋಗ್ತಾ ಇದ್ದೀನಿ ನೋಡ್ರಿ. ಏನು ಇವತ್ತು ಅಷ್ಟೊಂದು ಖುಷಿಯಾಗಿರೋದು ಕಾರಣ? ಇವತ್ತು ಭೀಮನ ಅಮಾವಾಸ್ಯೆ ಇದೆ ಕಣ್ರಿ. ಗಂಡನಿಗೆ ಪಾದ ಪೂಜೆ ಮಾಡಿದ್ರೆ ಆಯುಷು ಆರೋಗ್ಯ ಎಲ್ಲ ಗಟ್ಟಿ ಆಗುತ್ತೆ ಅಂತಂದು ಹೇಳ್ತಾರೆ. ಅದಕ್ಕೆ ಇವಾಗ ಮದುವೆಯಾಗಿ ಮೊದಲನೇ ಭೀಮನ ಅಮಾವಾಸ್ಯೆ ಅಲ್ಲ, ಅದಕ್ಕೆ ನಾನು ಮಾಡೋಣ ಅಂತ. ನೀವು ಇನ್ನು ಸ್ನಾನನೇ ಮಾಡಿಲ್ಲ, ಹೋಗ್ರಿ ಬೇಗ ಸ್ನಾನ ಮಾಡ್ಕೊಂಬರೋಗ್ರಿ. ಓಹೋ, ಅದು ಮ್ಯಾಟ್ರ್. ಅದಕ್ಕೆ ಏನೋ ಮೇಡಮ್ ಅವರು ರೀ ಈ ಅಂತ ಎಲ್ಲ ಹೇಳ್ಕೊಂತ ಮಾತಾಡ್ತಾ ಇರೋದು. ಇಷ್ಟು ದಿನ ವರುಣ್ ವರುಣ್ ಅಂತ ಹೇಳ್ತಾ ಇದ್ದೆ, ಇವತ್ತು ರೀ. ಒಬ್ಬೊಬ್ಬ ಈ ಪದ ಕೇಳಕ್ಕೆ ಎಂತ ಚೆನ್ನಾಗಿ ಅನಿಸ್ತಾ ಇತ್ತು ಗೊತ್ತಾ? ಛೀ, ನೀವು ಹೋಗ್ತೀರಾ ಇಲ್ವೋ? ಇವಾಗ ಟೈಮ್ ಆಗ್ತಾ ಇತ್ತು, ಹೋಗ್ರಿ. ಆಯ್ತು ಆಯ್ತು ಮರೈತಿ. ಸರಿ, ಬರ್ತೀನಿ ತಗ ಬೇಗ ಮುಗಿಸ್ಕೊಂಡು. ನಾನು ಅಷ್ಟರೊಳಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂತೀನಿ, ನೀವು ಬೇಗ ಬರ್ರಿ. ಆಯ್ತು ಆಯ್ತು. ವಿಮಿ ವಿಮಿ, ಹೇಯ್ ಎತ್ತ ಹಾಳಾಗೋದೆ, ಬಾರೆ ಇಲ್ಲಿ. ಓ ಬಂದ್ರಾ? ಬರ್ರಿ, ಕೈ ಕಾಲು ಮುಖ ತೊಳ್ಕೊಂಬರ್ ಬರ್ರಿ, ಚಾ ಮಾಡ್ಕೊಂಬರ್ತಾನೆ. ಊರು ಆಡ್ಬಿಟ್ಟಿ ಕಣ್ಣ ನೆಟ್ಟಗ್ ಬಿಟ್ಟು ಇತ್ಲ ನೋಡು. ನಿಮ್ಮನ್ನೇ ನೋಡಕತ್ತಿರೋದು, ನಾನೇನಾರ ಬೇರೆ ನೋಡಕತ್ತೀನ? ಸರ್ಕೈತ್ಲಾಗೆ ಏನ್ಲೇ ಇದು? ಅಯ್ಯೋ ದೇವ್ರೆ, ಹಾಸಿಗೆ ಅದು ಅಷ್ಟು ಕಾಣವಲ್ದೇನು ನಿಮಗೆ? ತೆಗೆದು ಬಿಟ್ಟ ಅಂತ ಅಂದ್ರೆ ನೋಡಿ ಈಗ ಹಂಗೆಯ ನೆಲ್ದಾಗ ಹಂಗೆ ಉಣ್ಕೊಂಡೋಗ್ಬೇಕು ಹಂಗೆಯ. ನನಗೆ ನಾಟು ಗೊತ್ತಾಗೋದಿಲ್ಲ ಏನು ಹಾಸಿಗೆ ಅಂತಂದು. ಆ ಹಾಸಿಗೆ ಮೇಲೆ ಇರೋದೆಲ್ಲ ಏನು ಅಂತಂದು ಕೇಳಿದ್ ನಾನು ನಿನಗೆ. ಅದನ್ನೆಲ್ಲ ಯಾಕೆ ಮಾಡಿದೀಯಾ? ಏನಾತು ರಾತ್ರಿನಾಗ? ಯಾವನ್ ಬಂದದ್ದ? ಯಾವನಿಗೋಸ್ಕರ ಹೆಂಗ್ ಮಾಡಿದೀಯಾ? ಅಯ್ಯೋ ದೇವ್ರೆ, ಏನು ಹೇಳಪ್ಪ ನಾನೀಗ? ನಾನು ಹಾಳಾದಕ್ಕೆ ಆ ಗಡಗಡ ಹೂವರ ತೆಗೆದು ಕಸ ಓಡಿಸಿ ಇದು ಮಾಡಲಿಲ್ಲ. ನಿದ್ದೆ ಸರಿಯಾಗಿಲ್ಲ ಅಂತಂದೇಳಿ ಮತ್ತೆ ಒಳಗೋಗಿ ಮುಕ್ಕಂಬಿಟ್ಟೆ. ಅಯ್ಯೋ ದೇವ್ರೆ, ಏನು ಹೇಳಪ್ಪ ಈಗ? ಈಗ ಹೇಳ್ತೀಯಾ ಮತ್ ನೋಡಿ ಹಂಗೆ ನಿನ್ನ. ಅಯ್ಯೋ ದೇವ್ರೆ, ಅಲ್ರಿ, ಇವತ್ತು ಭೀಮನ ಮಾಸ ಅಲ್ಲ, ಅದಕ್ಕೆ ನಾನೇ ನೀವು ರಾತ್ರಿಗ್ಲಾಗ್ಲೇ ದೊಣದ್ ಬಂದಿರ್ತೀರಾ. ಬೆಳಗ್ಗೆ ಕುಂದ್ರಿಸಿ ಪೂಜೆ ಮಾಡೋಣ ಅಂತಂದೇಳಿ ಹಂಗೆ ಹಾಸಿಗೆ ಎಲ್ಲ ಸಜ್ಜು ಮಾಡಿಟ್ಟಿದ್ದೆ ನಾನೇ. ಇಲ್ಲಾರು ಬರ್ತಾರೆ? ನನಗೇನು ಇದು ಊರು ವಸ್ತು, ನನಗೆ ಯಾರು ಪರಿಚಯ ಅದಾರ ಇಲ್ಲಿ? ನೀವು ಸುಮ್ಮನೆ ಹಂಗೆಲ್ಲ ಮಾತಾಡ್ಬೇಡ್ರಿ ನೋಡ್ರಿ. ಕರೆ ಹೇಳ್ತದೀಯಾ ಇಲ್ಲ ನೋಡು. ಮತ್ತೆ ನಾನು ಸರಿ ಇರೋದಲ್ಲ, ನಾನು ಏನ್ ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ ನೋಡು. ಮತ್ತೆ ಜೀವಂತವಾಗಂತ ಉಳಿಸೋದಲ್ಲ ನಿನ್ನ. ಅಯ್ಯೋ ದೇವರೇ, ನಿಮ್ದೊಳ್ಳೆ ಕತೆ ಆತಲ್ರಿ. ನಾನು ನಿಮಗೋಸ್ಕರ ಮಾಡಿದ್ರೆ ನೀವು ನನಗೆ ಮಾತಾಡ್ತಿರಲ್ಲ ಹಂಗೆಯ. ನಿಮಗೆ ಮಾಡೋದ ಒಂದೇ ಬಿಡೋದ ಒಂದೇ, ಹೋಗ್ರಿ. ನೀವೇ ನನಗೇನು ತಾಳಿ ಕಟ್ಟಿ ಗಂಡಲ್ಲ ಏನಿಲ್ಲ. ನಾನೇನೋ ಒಂದು ಕೃತಜ್ಞತೆಯಿಂದ ಮಾಡೋಣ ಅಂತಂದು ಅನ್ಕೊಂಡ್ರೆ ನಿಮ್ದೊಳ್ಳೆ. ಏಯ್ ನಿಂತ್ಕೊಳ್ಳೆ ಅಡ್ಬಿಟ್ಟಿ. ಹಂಗೆ ಮಾತಾಡ್ತಿದ್ದಂಕ್ಲೆ ಹಂಗೆ ಓಕೆ ಹಂಗೆ ತಪ್ಪಿಸ್ಕೆಂದು. ಏನೋ ಕಳ್ಳಕ್ಕಂತ್ರೆ ಆಟ ಆಡಕತ್ತಿದ್ದಾಳೆ. ಕಂಡಿಡಿತೀನಿ, ಬಿಡೋದಿಲ್ಲ. ಇದೇನು ಅಂತಂದು ಕಂಡಿಡಿಲೇಬೇಕು. ನನ್ನೇ ಕಟ್ಗೆಂದು ಗಂಡಲ್ಲ ಅಂತಾಳೆಲ್ಲ. ಮತ್ತೆ ಮತ್ತೆ ಯಾವನ ಅಂತಂದು ಬಂದ್ಲು ನನ್ನ ಜೊತೆಗೆ. ಎಲ್ಲ ಎಲ್ಲ ಬೆಂಡ್ಲಿ ತಗೊಂಬಂದು ಮಾಡ್ತಂತಡಿ ನಿನಗೆ. ಸುಶೀಲಾ, ಮತ್ತೆ ಇದನ್ನ ಬಾಯ್ಬಿಟ್ಟು ಏನಾರ ಹೇಳಿಗಳಿಯ ಸುಮ್ನಿರು. ನಾನು ಏನಾರ ಹೇಳಿ ನಿನ್ನ ಸೊಸೆ ಕೈನಾಗೆ ಇದನ್ನ ಹಾಕಿ ಕುಡ್ಸಕ್ಕೆ ಹೇಳ್ತೇನೆ. ನೀನು ಸುಮ್ನಿರು.
ಹ್ಞೂ ಆತವ, ನೀನು ಏನಾರ ಮಾಡೋ ಒಟ್ನಾಗ ನನ್ನ ಮಗ ಕುಡಿಬೇಕಾಟೆಯ. ನಿನ್ನ ಸೊಸೆ ಕರಿ. ಪವಿತ್ರ ಬಾಯಿಲೆ. ಅತ್ತರ ಕರೆದ್ರಿ? ಏನ್ ಮಾಡ್ತಿದ್ದೆ? ಅತ್ತರ, ಅದು ಇವತ್ತು ಭೀಮ್ ಅಮಾವಾಸ್ಯೆ ಅಲ್ಲ, ಅದಕ್ಕೆ ಇವರಿಗೆ ಪಾದಪೂಜೆ ಮಾಡೋಣ ಅಂತಂದು ರೆಡಿ ಮಾಡ್ಕೊಂತಿದ್ದೆ. ಹೌದಾ? ಹ್ಞೂ, ಸರಿ ಸರಿ, ಒಳ್ಳೇದಾತಗ, ಮಾಡು ಮಾಡು. ನೋಡವ, ಇವತ್ತು ಗುಡಿಗೆ ಹೋಗಿದ್ವಿ ನಾನು ನಿಮ್ಮ ಅತ್ತೆ ಇಬ್ರು. ಅಲ್ಲಿ ಪೂಜಾರರು ಇದನ್ನ ಕೊಟ್ಟರು. ಇದನ್ನ ಮನೆ ಮಂದಿ ಎಲ್ಲರೂ ಹಾಕ್ಯಂದು ಕುಡೀರಿ ಅಂತಂದು. ಅದ್ರಾಗೂ ಮನೆ ಮಗ ಯಾರು ಇರ್ತಾರಲ್ಲ ಅವರಿಗೆ ಕುಡಿಸ್ರಿ, ಒಳ್ಳೇದಾಕತಿ. ಮೃತ್ಯುಂಜಯ ಜಪ ಅದು ಏನು ಮಾಡ್ತಾರಲ್ಲ ಅದಕ್ಕಿಂತ ದೀರ್ಘಾಯುಷ್ಯು ಒಂದು ಥರ ಇದನ್ನ ಕುಡಿದ್ರೆ ಅಂತಂದು ಹೇಳಿದ್ದಾರೆ. ಅದಕ್ಕೆ ತಗೊಂಬಂದ್ವವ. ಇದನ್ನ ಏನು ಮಾಡ್ತೀಯ ಅಂದರೆ ಕೇಸರಿ ದಳ ಇದು. ಅದನ್ನ ಹಾಲ್ನಾಗ ಹಾಕಿ, ಇಲ್ಲಾಂದ್ರೆ ನೀನು ಏನಾರ ಶೀಟ್ ಗೀಟ್ ಏನು ಮಾಡ್ತೀಯ ನೋಡು, ಅದ್ರಾಗ ಹಾಕಿ ನಿನ್ನ ಗಂಡಗೆ ಕುಡ್ಸವ, ಒಳ್ಳೇದಾಕತಿ. ಯಾವ ಕಂಟಕಗಳು ಏನು ಬರೋದಿಲ್ಲ ನೋಡಗೆ, ದೀರ್ಘಾಯುಷ್ಯಾಗಿ ಉಳಿತಾನೆ ನಿನ್ನ ಗಂಡ. ನೀನು ಸುಮಂಗಲಿಯಾಗಿರ್ಬೋದು ನೋಡು ಕೊನೆ ತನಕ. ಹೌದಾ? ಹಂಗಾರೆ ಕೊಡ್ರಿ ಅತ್ತರ. ಫಸ್ಟ್ ಮಾಡ್ತಾನಿದ್ನ, ನಾನು ಸುಮಂಗಲಿಯಾಗಿ ಸಾಯ್ಬೇಕು ಅನ್ನೋದು ನನಗೂ ಆಸೆ. ಒಳ್ಳೇದಾತು, ಕೊಡ್ರಿ ಅತ್ತರ. ಇವತ್ತೇ ಭೀಮನವಾಸೆ ಬೇರೆ ಐತಿ. ನೋಡೋಣ, ಅವ್ರಿಗೆ ಕೇಳ್ತಾನೆ, ಸ್ವೀಟ್ ಏನಾರು ಬೇಕು ಅಂದರೆ ಮಾಡಿ ಅದರಲ್ಲೇ ಹಾಕಿ ಕೊಡ್ತಾನೆ, ಇಲ್ಲ ಅಂತಂದರೆ ಹಾಲ್ನಾಗಾರ ಹಾಕಿ ಕೊಡ್ತಾನೆ. ಕೊಡ್ರಿ ಅತ್ತರ. ನೋಡವ, ಹುಷಾರು, ಮತ್ತೆ ಕೆಳಗೆಲ್ಲೂ ಚೆಲ್ಲಕೋಬೇಡ. ಹುಷಾರಾಗ ಅವನಿಗೆ ಏಟು ಬೇಕಾ ಆಟ ಹಾಕಿ ಕೊಡು. ಮತ್ತೆ ಎಲ್ಲರಿಗೂ ಹಾಕಕ್ಕೆ ಹೋಗ್ಬೇಡ. ಅವ್ರವ್ರಿಗೆ ಬೇಕಾದಾಗ ನಿಮ್ಮ ಮಾವಿಗೆ ನಾನೇ ಹಾಕ್ಕೊಡ್ತೀನಿ, ನನಗೂ ನಾನೇ ಹಾಕ್ಯಂತೀನಿ. ನೀನೇನು ಕುಡಿತೇ ಇಲ್ಲ ನೋಡು, ನಿನಗೆ ಇಷ್ಟ ಆದರೂ ಕುಡಿಲ್ಲ ಅಂದರೆ ಬಿಡು. ನನ್ನ ಮಗನಿಗೆ ಮಾತ್ರ ಕೊಡೋವ. ಆಯ್ತು ರೀ ಅತ್ತರ, ನಾನೇನು ಕುಡಿಯಲ್ಲ ತಗೊಳ್ರಿ. ಅದೇನು ಸ್ವಲ್ಪ ಐತೇನ, ಅದು ಎಲ್ಲರಿಗೂ ಆಗ್ಬೇಕಲ್ಲ, ಅವರಿಗೆ ಕೊಡ್ತಾನೆ ತಗೊಳ್ರಿ. ಹ್ಞೂ ಆಯ್ತಾಯ್ತು, ಹಂಗೆ ಮಾಡು. ಅವ್ವ ಜಯಿ, ಕೊಡೋದೇನೋ ಕೊಟ್ಬಿಟ್ಟವಿ, ಮತ್ತಿದ್ರಿಂದ ಏನೋ ಅನಾಹುತ ಆಗೋದಿಲ್ಲಲೇ. ನಾವೇನು ಅನ್ಕೊಂಡವ, ಆ ಕೆಲಸ ಕಥ ಇಲ್ಲ. ಅಯ್ಯೋ ವಿಜಯ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ನಾ ಇರೋದು ಎದಕ್ಕೆ ಹೇಳು? ಕೆಲಸ ಆಗಂತವೇ ನಾನು ಮಾಡೋದು. ಯಾವುದು ವೇಸ್ಟ್ ಆಗಂಗೆ ನಾನು ಏನು ಮಾಡೋದಿಲ್ಲ ನೋಡು. ಎಲ್ಲ ಒಳ್ಳೇದಾಕ, ಸುಮ್ಮನಿರು, ಏನಾಗೋದಿಲ್ಲ ನಿನ್ನ ಮಗಗೆ. ನಿನ್ನ ಮಾತು ಕೇಳಿದ್ರಾತ ಇಲ್ಲ ಅವನು. ಹ್ಞೂ ನವ.